ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಹಿರಿಯ ಶಾಸಕರಾದಂಥ ಯತ್ನಾಳ್ ಅವರಿದ್ದಾರೆ, ಅವರೊಟ್ಟಿಗೆ ಮಾತನಾಡಿಸ್ತಾ ಹೋಗೋಣ. ಸರ್, ಈಗಾಗಲೇ ಕಾವೇರಿ ವಿಚಾರವಾಗಿ ಸಾಕಷ್ಟು ಜಟಾಪಟಿ ಕೂಡ ನಡೀತಿದೆ. CWRC ಮತ್ತೆ ನೀರು ಬಿಡಬೇಕು ಅಂತ ಕೂಡ ಸರ್ಕಾರಕ್ಕೆ ಒಂದು ಆದೇಶವನ್ನು ಕೊಟ್ಟಿದೆ. ಇದನ್ನು ಹೆಂಗೆ ಎದುರಿಸಬೇಕು ಸರ್? ಸರ್ಕಾರಕ್ಕೆ ನೀವೊಂದು ಸಲಹೆ ಕೊಡೋದಾದರೆ ಏನು ಕೊಡ್ತೀರಾ? ನೋಡಿ ಸರ್, ಇವತ್ತು ಸರ್ಕಾರ ಕರ್ನಾಟಕದ ಪರಿಸ್ಥಿತಿ ಭೀಕರಾಗಿದೆ. ಇಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಳೆ ಆಗಬೇಕಾಗಿತ್ತು, ಯಾವ್ಯಾವ ತಿಂಗಳಾಗಬೇಕಾಗಿತ್ತು, ಆ ರೀತಿ ಪ್ರಮಾಣದ ಮಳೆ ಆಗಿಲ್ಲ. ಇವತ್ತು ನಮ್ಮ ಡ್ಯಾಮ್ಗಳಲ್ಲೇ ಇವತ್ತು ನಮ್ಮ ಆಲಮಟ್ಟಿ ಇರ್ಬೋದು, ನಾರಾಯಣಪುರ ಇರ್ಬೋದು, ಕಾವೇರಿ KRS ಇರ್ಬೋದು, ಎಲ್ಲನೂ ಕೇವಲ ಕುಡಿಯೋ ನೀರಿನ ಸಲುವಾಗಿ ಇಟ್ಟಂಥ ನೀರು. ಈ CWC ಅವರು ಅಲ್ಲಿ ಕೂತು ಏನು ಬೇಕಾಬಿಟ್ಟು ಆರ್ಡ್ರ್ ಮಾಡಿದ್ರೆ ಸರಿಯಲ್ಲ. ಅವರು CWC ಅವರು ವಾಸ್ತವಿಕವಾಗಿ ಕರ್ನಾಟಕದಲ್ಲಿ ಇಂಥ ಬರಗಾಲ ಇದೆ, ಅವ್ರು ಬರಬೇಕು, ಅಧ್ಯಯನ ಮಾಡಬೇಕು, ಕರೆಕ್ಟ್ ರಿಪೋರ್ಟ್ ತೊಗೋಬೇಕು. ಆ ರಿಪೋರ್ಟ್ ತೊಗೊಂಡು ಅದರ ಮೇಲೆ ಪ್ರಮಾಣ ಮೇಲೆ ಅವ್ರಿಗೆ ನೀರು ಬಿಡುವಂಥದ್ದನ್ನು ಆದೇಶ ಮಾಡೋದು. ಅದು ಬಿಟ್ಟು ಬೇಕಾಬಿಟ್ಟಿಯಾಗಿ CWC ಅವರು ಯಾವಾಗಲೂ ಇದೇ ಒಂದು ಇಲ್ಕಂದು ಕಂಟೆಂಪ್ಟ್ ಮಾಡ್ತೀವಿ, ಸುಪ್ರೀಂ ಕೋರ್ಟಿಗೆ ಹಾಕ್ತೀವಿ ಅನ್ನೋದು ಭಯ. ನಾ ಹೇಳ್ತೀನಿ ಮುಖ್ಯಮಂತ್ರಿಗಳಿಗೆ, ಕರ್ನಾಟಕದ ವಿಧಾನಸಭೆ ಕರೀರಿ, ಸರ್ವಾನುಮತದ ನಿರ್ಣಯ ಮಾಡೋಣ. ಈಗ ಬರಗಾಲ ಇವತ್ತು ಭೀಕರ ಬರಗಾಲ ಇವತ್ತು ಇದು ಆಗ್ತಾಯಿದೆ. ಸರಿಯಾದ ನಿಮ್ಮ ಸರ್ಕಾರ ಬರಗಾಲಕ್ಕೆ ಸ್ಪಂದನೆ ಮಾಡ್ತಾಯಿಲ್ಲ, ಯಾಕಂದ್ರೆ ನಿಮ್ಮ ಮಂತ್ರಿಮಂಡಲನೇ ಪೂರ್ಣ ಇಲ್ಲ. ಅದ್ರ ಸಲುವಾಗಿ ವಿಶೇಷ ಅಧಿವೇಶನ ಈಗೇನು ಕರಿತಾ ಇದ್ರಿ, ಕಾವೇರಿ ವಿಚಾರದಲ್ಲಿ, ಬರಗಾಲ ವಿಚಾರದಲ್ಲಿ ಕರೀರಿ. ಸರ್ವ ಪಕ್ಷದ ಎಲ್ಲರೂ ಕೂಡ ನಾವು ಅದೊಂದು ನಿರ್ಣಯ ಮಾಡಿ ವಾಸ್ತವಿಕ ಆಧಾರದ ಮೇಲೆ CWC ಆದೇಶ ಮಾಡಬೇಕು ವಿನಃ ದಿಲ್ಲಿಯಲ್ಲಿ ಕೂತು ಏನು ಬೇಕಾದರೂ ಯಾವುದೋ ಪ್ರವಾಹಕ್ಕೆ ಒಳಗಾಗಿ ಇಂಥ ಆದೇಶ ಮಾಡಬಾರ್ದು ಅನ್ನೋದೇ ನನ್ನ ಸಲಹೆ. ಜೊತೆಗೆ ಈಗಾಗಲೇ ರಾಜ್ಯದಲ್ಲಿ ಒಂದು ಕಡೆ ಬರ ಇದೆ, ಸಾಕಷ್ಟು ಬರ ಇದೆ. ಜನರಿಗೆ ಪರಿಹಾರ ಕೊಡೋದಕ್ಕೆ ಸರ್ಕಾರ ಬರ್ತಾ ಇಲ್ಲ, ಸಚಿವರಿಲ್ಲ, ಕೃಷಿ ಸಚಿವರು ಇದುವರೆಗೂ ಕೂಡ ಇಲ್ಲ. 60 ದಿನಗಳು ಆಗ್ತಾ ಇದೆ. ಅದು ಒಂದು ಕಡೆ. ಮತ್ತೊಂದು ಕಡೆ ಈಗ ಬಂದ್ಬಿಟ್ಟು ಒಂದು ಕಡೆ ರಿನೋವೇಷನ್ಸ್ ಮಾಡ್ತಾ ಇದ್ದಾರೆ ವಿಧಾನಸೌಧವನ್ನು. ಇಷ್ಟು ಬರಗಾಲ ಇಟ್ಕೊಂಡು ಜನರಿಗೆ ಹೋಗಿ ರೀಚ್ ಆಗೋದು ಬಿಟ್ಟು ಇಲ್ಲಿ ರಿನೋವೇಷನ್ಸ್ ಮಾಡ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ನವೀಕರಣ ಮಾಡೋದಕ್ಕೆ ಮುಂದಾಗಿದೆ ಸರ್ ಸರ್ಕಾರ. ನೋಡಿ, ಅನುತ್ಪಾದಕ ವೆಚ್ಚಗಳನ್ನು ಯಾವಾಗಲೂ ಬರಗಾಲ ಬಿದ್ದಾಗ, ರಾಜ್ಯಕ್ಕೆ ಒಂದು ಆರ್ಥಿಕ ಸಂಕಟ ಎದುರಾದಾಗ ಅವೆಲ್ಲ ಬಿಡಬೇಕು. ಆ ವೈಭವೀಕರಣದ ಒಂದು ವ್ಯವಸ್ಥೆಯನ್ನು ಬಿಟ್ಟು ರಾಜ್ಯದ ಜನರ ಭಾವನೆಗಳಿಗೆ ಸ್ಪಂದನೆ ಮಾಡುವಂಥದ್ದು, ರಾಜ್ಯದ ರೈತರಿಗೆ ಪರಿಹಾರ ಕೊಡುವಂಥ ಕೆಲಸ ಮತ್ತು ಬರಗಾಲ ಕಾಮಗಾರಿಗಳನ್ನು ಪ್ರಾರಂಭ ಮಾಡುವಂಥದ್ದು, ಕುಡಿ ನೀರಿನ ವ್ಯವಸ್ಥೆ, ಇದ್ರ ಬಗ್ಗೆ ಎಲ್ಲ ಚಿಂತನೆ ಮಾಡಿಬಿಟ್ಟು ಇವರು ತಮ್ಮ ವೈಭವೀಕರಣ ಮಾಡೋದರಲ್ಲಿ ಮತ್ತು ಮಂತ್ರಿಮಂಡಲ ಇಲ್ಲಿವರೆಗೂ ಸಹ ಒಂದು 40 ದಿವಸ ಆಗಿರ್ಬೋದು, ಇನ್ನೂವರೆಗೂ ಸಹ ಮಂತ್ರಿಮಂಡಲ ರಚನೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಏನು ರಾಹುಲ್ ಗಾಂಧಿ ಎಷ್ಟು ಬಿಜಿ ಅದಾರ? ಇಡೀ ದೇಶದಲ್ಲಿ ಯಾರಾದರೂ ಒಬ್ಬ ಖಾಲಿ ಮನುಷ್ಯ ಅಂದರೆ ರಾಹುಲ್ ಗಾಂಧಿ. ಕೆಲಸ ಇಲ್ಲಾರದ ನಿರುದ್ಯೋಗಿ, ಅತ್ಯಂತ ನಿರುದ್ಯೋಗಿ ಅಂದರೆ ರಾಹುಲ್ ಗಾಂಧಿ. ಅಂತ ರಾಹುಲ್ ಗಾಂಧಿಗೆ ಸಮಯ ಇಲ್ಲ, ರಾಹುಲ್ ಗಾಂಧಿ ನೆಪ ಇದು. ಇದರ ಹಿನ್ನಡೆ ಏನಿದೆ ಅಂದರೆ ಮುಖ್ಯಮಂತ್ರಿಗಳು ಎಲ್ಲ ಇಲಾಖೆನ ಇಟ್ಕೊಂಡು ತಮ್ಮ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡ್ತಾಯಿದ್ದಾರೆ. ತಮಗೆ ಬೇಕಾದಂಥ ಅಧಿಕಾರಿಗಳನ್ನು ಅಲ್ಲೆಲ್ಲ ಡೆಪ್ಯೂಟ್ ಮಾಡಿ ಎಲ್ಲ ಮುಗಿದು ಖಾಲಿ ಆದ ಮೇಲೆ, ಖಜಾನೆ ಖಾಲಿ, ಆಯಾ ಇಲಾಖೆದ ಖಾಲಿ ಆದಮೇಲೆ ಪಾಪ ಮಂತ್ರಿಗಳಿಗೆ ಪ್ರಮಾಣವಚನ ಬೋಧಿಸ್ತಾರೆ. ಅವರು ಬಂದ ತಕ್ಷಣ ಹೈಕಮಾಂಡಿಗೆ ಏನು ದುಡ್ಡು ಕೊಟ್ಟಿರ್ತಾರೆ ಕಪ್ಪು ಕಾಣಿಕೆ, ಅದು ತಗೊಳ್ಳಿಕ್ಕೆ ಹೋಗಿಲ್ದ್ರೆ ಅಲ್ಲಿ ಖಜಾನೆ ಒಳಗೆ ಏನೂ ಇರೋದಿಲ್ಲ. ಈ ರೀತಿ ಕರ್ನಾಟಕದಲ್ಲಿ ದಿವಾಳಿ ಪರಿಸ್ಥಿತಿ ಮುಂದಿನ ಸಚಿವರು ಬಂದರೆ ನನಗನ್ನಿಸ್ತದೆ ಯಾವ ಪ್ರಿನ್ಸಿಪಲ್ ಸೆಕ್ರೆಟ್ರಿನೂ ಈಗಾಗಲೇ ಹಾಕೊಂಡು ಬಿಟ್ಟಿದ್ದಾರೆ ತಮ್ಮ ಬೇಕಾದವನ್ನ. ಮತ್ತು ಅಲ್ಲಿ ಏನು ಬರಬೇಕಾಗಿದೆ ಫೈಲ್ಗಳು ಎಲ್ಲ ತಾವೇ ಕ್ಲಿಯರ್ ಮಾಡ್ತಾ ಇದ್ದಾರೆ. ಹಿಂಗಾಗಿ ಇಲ್ಲಿ ಕರ್ನಾಟಕವನ್ನು ಒಳ್ಳೆಯ ರೀತಿಯಿಂದ ಲೂಟಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಸರ್. ಜೊತೆಗೆ ಈಗ ಸರ್ಕಾರ ಒಂದು ಹೊಸದಾಗಿ ಒಂದು ಕರಡು ಅಧಿಸೂಚಿಯನ್ನು ಕೂಡ ಹೊರಡಿಸಿದೆ. ಏನಂದರೆ ಈಗ ಸರ್ಕಾರಕ್ಕೆ 45% ಅವರ ಜಾಗವನ್ನು ಕೊಡಬೇಕು ಅಂತ. ಯಾರಾದರೂ ಈಗ ಡಿವೈಡ್ ಮಾಡ್ತಾ ಹೋದರೆ ಅವ್ರ ಮಕ್ಕಳಿಗೆ ಜಾಗವನ್ನು ಕೊಡೋದಕ್ಕೆ ಹೋದರೆ ಅಂಥ ಸಂದರ್ಭದಲ್ಲಿ 45% ಸರ್ಕಾರಕ್ಕೆ ಕೊಡಬೇಕು ಅಂತೇಳಿ ಇದೊಂದು ಕರಡು ಅಧಿಸೂಚಿಯನ್ನು ಹೊರಡಿಸಿದ್ದಾರೆ ಸರ್ ಸರ್ಕಾರ. ನೋಡಿ, ಇದು ರಾಹುಲ್ ಗಾಂಧಿಯ ಒಂದು ಕೂಸು. ಇದು ಅವ್ರೇನು ಶ್ಯಾಮ್ ಪಿತ್ರೋಡ ಅಂಥೇಳಿ ಹೋದ ಲೋಕಸಭೆಯಲ್ಲೇ ಇದನ್ನು ಹೇಳಿದರು. ಏನಂತ ಹೇಳಿದರು, ಅವ್ರ ಚುನಾವಣೆ ಭರವಸೆಯಲ್ಲಿ ಯಾರ್ದು ಆಸ್ತಿ ಇದೆಯೋ ಆ ಆಸ್ತಿಯಲ್ಲಿ 45% ಸರ್ಕಾರದ ಆಸ್ತಿ, ಬಂಗಾರ ಇದ್ದರೂ ಸರ್ಕಾರದ 45% ಕೊಡಬೇಕು, TV ಇದ್ದರೂ 40%, ಒಂದೇ TV ಇದ್ದರೂ ಅದನ್ನು ಒಡೆದು 2 ಮಾಡಿ ಕೊಡಬೇಕು. ಈ ಮೂರ್ಖತನದ ಒಂದು ಇವರ ನಿರ್ಣಯ. ಹಾಗಾದರೆ ಭ್ರಷ್ಟ ರಾಜಕಾರಣಿಗಳದಾರಲ್ಲ ಬೆಂಗಳೂರಿನಲ್ಲಿ, ಮೊದಲು ಅವ್ರ ಮಾದರಿ ಆಗಲಿ. ಸಾರ್ವಜನಿಕರಿಗೆ ನೀವು ತೊಂದರೆ ಕೊಡಬೇಡಿ. ನೀವು ಮುಖ್ಯಮಂತ್ರಿ ಆದಿಯಾಗಿ ಹಿಡಿದು ಈ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಲೂಟಿ ಹೊಡೆದು ಬೆಂಗಳೂರಿನಲ್ಲಿ 10 ಮನೆ ಮಾಡ್ಕೊಂಡವರು, ಜಮೀನುಗಳನ್ನು ಬೇನಾಮಿ ಹೆಸರಲ್ಲೇ ರಿಯಲ್ ಎಸ್ಟೇಟ್ ಮಾಡೋರು, ಇವರೆಲ್ಲರೂ ಮೊದಲು ನೀವು ಪಾಲ ಕೊಟ್ಟು ನೀವು ಆದರ್ಶರಾಗ್ರಿ. ನೀವು ಆದರ್ಶ ಇಲ್ಲಾರ್ದೆ ಪಾಪ ಸಾರ್ವಜನಿಕರು ಕಷ್ಟಪಟ್ಟು ದುಡಿದು
ಒಂದು ಆಸ್ತಿ ಮಾಡ್ಕೊಂಡಿರ್ತಾರೆ, ತಮ್ಮ ಮಕ್ಕಳಿಗೆ ಭವಿಷ್ಯದ ಸಲಹೆ ಮಾಡ್ಕೊಂಡಿರ್ತಾರೆ. ಎಷ್ಟೋ ಮಕ್ಕಳಿಗೆ ಸರಿಯಾದ ನೌಕರಿ ಸಿಗೋದಿಲ್ಲ, ಅದೇ ಮನೆ ಇದ್ರ ಮೇಲೆ ಆಧಾರ ಮೇಲೆ ಬಾಡಿಗೆ ಕೊಟ್ಟು ಜೀವನ ಮಾಡ್ತಿರ್ತಾರೆ. ಅಂಥ ಕುಟುಂಬಗಳಿಗೆ ಬೆದರಿಸಿ ಮತ್ತು ಅಲ್ಲಿನೂ ದುಡ್ಡು ಹೊಡೆಯುವಂಥದ್ದೇ. ಒಟ್ಟು ದುಡ್ಡು ಹೊಡಿಲಿಕ್ಕೆ ಎಲ್ಲೆಲ್ಲಿ ಅವಕಾಶಗಳಿದ್ದಾವೆ. ಪಾಪ ಮುಖ್ಯಮಂತ್ರಿಗಳು ಭಾಳ ಎಕ್ಸ್ಪರ್ಟ್ ಅದಾರೆ. ದುಡ್ಡು ಹೊಡೆಯುವಂಥ ಏನೇನು ಅದು ಬಿಡದಿ ಇವತ್ತು ನೋಡಿ, ಅಲ್ಲಿ ರೈತರು ಹೇಳ್ತಾರೆ 30,000 ಕೋಟಿ ರೂಪಾಯಿ ದೊಡ್ಡ ಒಂದು ಭ್ರಷ್ಟಾಚಾರದ ವಾಸನೆ ಇದೆ. ಈ ರೀತಿ ಈ ಮುಖ್ಯಮಂತ್ರಿ ಎಲ್ಲ ಲೂಟಿ ಮಾಡಿ 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 ಮುಖ್ಯಮಂತ್ರಿ 2 ವರ್ಷ ಅಲ್ಲ 15 ತಿಂಗಳಲ್ಲಿ ಇಡೀ ರಾಜ್ಯವನ್ನೇ ಮಾರಿ ಹೋಗುವಂಥ ಪರಿಸ್ಥಿತಿಗೆ ತರ್ತಾ ಇದ್ದಾರೆ. ಸರ್, ಜೊತೆಗೆ ಈಗಾಗಲೇ ಯತ್ನಾಳ್ ಅವರು ಎಲ್ಲೋ ಒಂದು ಕಡೆ ಸೈಲೆಂಟ್ ಆಗಿದ್ದಾರೆ. ಒಂದಿಷ್ಟು ದಿನಗಳಿಂದ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ರಾಜ್ಯ ಪ್ರವಾಸ ಮಾಡ್ತಿದ್ರಿ ಈ ಹಿಂದೆ, ಈಗ ಎಲ್ಲೂ ಮಾಡ್ತಾ ಇಲ್ಲ, ಸೈಲೆಂಟ್ ಆಗಿದ್ದಾರೆ. ಮತ್ತೆ BJPಗೆ ಬರ್ತಾರೆ ಅನ್ನೋ ಒಂದಿಷ್ಟು ಚರ್ಚೆಗಳು ಆಗ್ತಾ ಇದೆ ಸರ್. ಇಲ್ಲ, ನಾನು ಯಾವುದೇ BJP ಹೋಗ್ಬೇಕಂತ ಪ್ರಯತ್ನ ಏನೂ ಮಾಡಿಲ್ಲ. ಮೊನ್ನೆ ಮೈಸೂರಿಗೆ ಹೋಗಿದ್ದೆ, ಚಾಮುಂಡಿ ದರ್ಶನ ತೊಗೊಂಡು ಅಲ್ಲಿ ಕಾರ್ಯಕರ್ತರ ಸಭೆ ಮಾಡಿದ್ದೀನಿ. 8 ಜಿಲ್ಲೆದು: ಚಾಮರಾಜನಗರ, ಮೈಸೂರು, ಕೊಡಗು, ಮಂಡ್ಯ ಮತ್ತು ರಾಮನಗರ. ಸುಮಾರು 5 ಡಿಸ್ಟಿಕ್ನಿಂದ ಹಾಸನ ಎಲ್ಲ ಪ್ರಮುಖ 5 ಹಿಂದೂ ಕಾರ್ಯಕರ್ತರು ಬಂದಿದ್ದರು. ಅವ್ರ ಜೊತೆಗೆ ಚರ್ಚೆ ಮಾಡಿದ್ದೇನೆ. ಈಗ ಪ್ರತಿಯೊಂದು ಜಿಲ್ಲೆಗೆ ಒಬ್ಬೊಬ್ಬರನ್ನ ಉಸ್ತುವಾರಿಗಳನ್ನು ಹಾಕ್ತಾಯಿದ್ದೀವಿ. ಅವರೆಲ್ಲ ಇಡೀ ಜಿಲ್ಲೆ ಅಧ್ಯಯನ ಮಾಡಿ ಯಾವ್ಯಾವ ರೀತಿಯಿಂದ ಸಭೆಗಳು ಮಾಡಬೇಕು, ಕಾರ್ಯಕರ್ತರ ಸಭೆ ಆಗಲಿ ಮತ್ತು ಹೊಸ ಪಕ್ಷ ಮಾಡೋದ್ರ ಸಲುವಾಗಿ ಏನೇನು ತಯಾರು ಮಾಡ್ಕೋಬೇಕು ನಾನು ಮಾಡ್ತಾಯಿದ್ದೇನೆ. ಅದನ್ನು ಬಹಿರಂಗಪಡಿಸಲ್ಲ ಅಷ್ಟೇ. ಆದರೆ ನೀವು ಮೈಸೂರಿನಲ್ಲಿ ಸಭೆ ಆಗಿದ್ದು ಎಲ್ಲ ವಿಡಿಯೋದಲ್ಲಿ ಈ ವಾಟ್ಸಪ್ಪು ಸೋಷಿಯಲ್ ಮೀಡ್ಯಾದಲ್ಲಿ ಬಂದಿದೆ. ಅದರ ಉದ್ದೇಶನೇ ಹೊಸ ರಾಜಕೀಯ ಪಕ್ಷ ಮಾಡೋದು ಅಂತ ನಮ್ಮ ಗಮನ ಹೋಗಿದೆ. ಈಗ ಮೈಸೂರು ಭಾಗದಲ್ಲಿ ಎಲ್ಲರೂ ನಾವು ಡೆಪ್ಯೂಟ್ ಮಾಡ್ತಾಯಿದ್ದೀವಿ. ಅಲ್ಲಿ ಒಂದೊಂದು ಕಚೇರಿ ತೆಗೆದು ಜಿಲ್ಲಾ ಕೇಂದ್ರದಲ್ಲಿ. ನಂತರ ಉತ್ತರ ಕರ್ನಾಟಕದಲ್ಲಿ ಇನ್ನು ನಾಳೆ ಗಣಪತಿ ಬರ್ತದಲ್ಲ, ಅವಾಗ ಇಡೀ ಉತ್ತರ ಕರ್ನಾಟಕ ಪ್ರವಾಸ ಮಾಡಿ ಅಲ್ಲಿಯೂ ಸಹ ಒಬ್ಬೊಬ್ಬರನ್ನು ನಮ್ಮ ಪಕ್ಷದ ಭವಿಷ್ಯ ದೃಷ್ಟಿಯಿಂದ ಏನು ಹೆಸರಿಡಬೇಕು, ಯಾರ್ಯಾರು ಪದಾಧಿಕಾರಿಗಳು ಮಾಡಬೇಕು ಎಲ್ಲನೂ ಚಿಂತನೆ ಮಾಡ್ತಾಯಿದ್ದೀವಿ ಸರ್. ಹಾಗಿದ್ರೆ ಯತ್ನಾಳ್ ಅವರು ಪಕ್ಷ ಕಟ್ಟೋದು ಫಿಕ್ಸ್ 100%? ಇಲ್ಲ, ಈಗ ಪ್ರಕ್ರಿಯೆನೇ ಪ್ರಾರಂಭ ಮಾಡಿವಲ್ಲ. ಮೈಸೂರಿನಲ್ಲಿ ಸಂದೇಶ ರೆಸಿಡೆನ್ಸಿಯಲ್ಲಿ ಒಂದು ಸಭೆ ಕರೆದು ಮೈಸೂರು ಭಾಗದ್ದು ಒಂದು ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ. ಈಗ ಇಲ್ಲೆಲ್ಲ ಬೆಂಗಳೂರು ಮಹಾನಗರ ಎಲ್ಲ ಕಡೆನೂ ಮೊದಲ ಹಂತದ ಈ ಕಡೆ ಒಂದು ತಿಂಗಳಲ್ಲಿ ಪ್ರತಿಯೊಂದು ಡಿಸ್ಟಿಕ್ಕಿಗೂ ಒಬ್ಬರು ಇನ್ಚಾರ್ಜ್ ಅಂತ ಘೋಷಣೆ ಮಾಡ್ತೀವಿ. ನಂತರ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ಕಚೇರಿ ತೆಗೆದು ಒಬ್ಬರನ್ನ ನೇಮಕ ಮಾಡ್ತೀವಿ. ಅಲ್ಲಿಂದ ಜಿಲ್ಲಾವಾರು ತಾಲೂಕುವಾರು ಮೀಟಿಂಗ್ ಪ್ರಾರಂಭ ಮಾಡ್ತೀವಿ. ಸರ್, ಅಧಿಕೃತವಾಗಿ ಯಾವಾಗ ಘೋಷಣೆ ಆಗುತ್ತೆ ಯತ್ನಾಳ್ ಅವರ ಪಕ್ಷ? ಇನ್ನೊಂದು 6 ತಿಂಗಳು ಬೇಕು. ವಿಜಯದಶಮಿ ಅಂತ ನಾನು ಹೇಳಿದ್ದೇನೆ. ವಿಜಯದಶಮಿಗೆ ನಾವು ಅಂತಿಮವಾದಂಥ ನಿರ್ಣಯ ಮಾಡಿ ಘೋಷಣೆ ಮಾಡ್ತೀವಿ. ಅಲ್ಲಿವರೆಗೆ ಇನ್ನೂ ನಮ್ಮದು ಪ್ರೊಸೆಸ್ ಇದೆ. ಆ ಎಲ್ಲ ಪ್ರೊಸೆಸ್ ಇಡೀ ಸಮಗ್ರ ಕರ್ನಾಟಕ ಅಡ್ಡಾಡ್ಬೇಕು. ನಾವು ಚಾಮರಾಜನಗರನಿಂದ ಬಿದರು, ಈ ಕಡೆ ಕೋಲಾರನಿಂದ ಕೊಡಗು ಎಲ್ಲ ಕಡೆ ಅಡ್ಡಾಡಿದ ಮೇಲೆ ಘೋಷಣೆ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಎಸ್, ಇದಾಗಿತ್ತು ಶಾಸಕರಾದಂಥ ಯತ್ನಾಳ್ ಅವರ ಮಾತು. ಕ್ಯಾಮ್ರಾಮನ್ ಗಂಗಾಧರ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.